ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಸೊ ನಾನು ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ನಾನು ಲೂಯಿಸ್ ಅವರ ನೀವು ನಿಮ್ಮ ಬದುಕನ್ನು ಗುಣಪಡಿಸಬಹುದು. ಓಕೆ, ನಾನು ಕಂಪ್ಲೀಟ್ ಆಗಿ ಎಸ್ಪೆಷಲಿ ಈ ಒಂದು ವಿಡಿಯೋ ಸೀರೀಸ್ ಏನಿರುತ್ತೆ ತುಂಬಾ ಹೀಲಿಂಗ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ರಿಲೇಶನ್ಶಿಪ್ನ ಬಗ್ಗೆ, ನಿಮ್ಮೊಂದು ಯಶಸ್ಸಿನ ಬಗ್ಗೆ, ಸಮೃದ್ಧಿಯ ಬಗ್ಗೆ, ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳ್ಕೊಂತೀರಾ. ನಾನು ಲೂಯಿಸ್ ಅವರು ನಿಮ್ಮ ಒಂದು ಬದುಕಿನ ಬಗ್ಗೆ ಏನ ಹೇಳ್ತಿದ್ದಾರೆ ಅದನ್ನ ನಾನು ಡೀಟೇಲ್ ಆಗಿ ರಿವ್ಯೂ ಮಾಡ್ತಾ ಹೋಗ್ತೇನೆ. ಓಕೆ, ನಾನು ಪ್ರೀವಿಯಸ್ ಟೈಮ್ ಕೂಡ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳಿದ್ದೀನಿ. ಅಂದ್ರೆ ಕೆಲವೊಂದು ಅಂಶಗಳನ್ನ ನಾನು ಮೆನ್ಷನ್ ಮಾಡಿದ್ದೆ. ಆದ್ರೆ ಇಲ್ಲಿ ಈ ಒಂದು ಬುಕ್ನ ವಿಡಿಯೋ ಸೀರೀಸ್ನ ನಾನು ಡೀಟೇಲ್ ಆಗಿ ನಿಮ್ಗೆ ವಿವರಿಸ್ತಾ ಹೋಗ್ತಾನೆ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ ಎಲ್ಲದನ್ನು ಕೂಡ. ಲೂಯಿಸ್ ಅವರ ತತ್ವಶಾಸ್ತ್ರದ ಕೆಲವು ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಒಂದೊಂದೇ. ಸೊ ನಾವೆಲ್ಲರೂ ನಮ್ಮ ಅನುಭವಗಳಿಗೆ ಸ್ವತಃ ಕಾರಣರಾಗಿದ್ದೇವೆ. ಅಂದ್ರೆ ಈ ಜೀವನದಲ್ಲಿ ನೀವು ಏನನ್ನ ಎಕ್ಸ್ಪೀರಿಯನ್ಸ್ ನ ಮಾಡ್ತಿದ್ದೀರಾ ಎಲ್ಲದಕ್ಕೆ ಸ್ವತಃ ನೀವೇ ಕಾರಣರಾಗಿದ್ದೀರಾ. ಅಂದ್ರೆ ನೀವು ಏನ್ ಮಾಡ್ತೀರಾ, ಕೆಲವು ಟೈಮ್ ನನ್ನ ಲೈಫ್ ಈ ರೀತಿ ಆಗಿದೆ, ಅದಕ್ಕೆ ಅವ್ರ ಕಾರಣ ಇವ್ರ ಕಾರಣ ಅಂತ ನೀವು ರೀಸನ್ ಕೊಡ್ತಿರ್ತೀರಲ್ಲ. ಆದ್ರೆ ಇಲ್ಲಿ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವು ಬಾರಿ ನೀವು ಪ್ರೋಗ್ರಾಮ್ ಆಗಿರ್ಬೋದು ಸೊಸೈಟಿಯಿಂದ, ಪೇರೆಂಟ್ಸ್ ಇಂದ, ನಿಮ್ಮ ಸಿಚುವೇಶನ್ ಇಂದ, ಆದ್ರೆ ಅದರಿಂದ ಹೊರಗೆ ಬರ್ಬೋದಿತ್ತು. ಆದ್ರೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸದೆ ನೀವು ಈ ಒಂದು ಪೊಸಿಷನ್ಗೆ ಬಂದಿರ್ತೀರಿ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಹೇಳ್ತಿದ್ದಾರೆ. ಸ್ವತಃ ನಮ್ಮಲ್ಲಿನ ಪ್ರತಿಯೊಂದು ಯೋಚನೆಯು ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತದೆ. ಅಂದ್ರೆ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್. ನೀವು ಅದ್ರ ಬಗ್ಗೆ ತಿಳ್ಕೊಬೇಕು. ನೀವು ತುಂಬಾ ಜನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಓಕೆ ಬಿಡು, ನನ್ನ ಥಾಟ್ಸ್ ತಾನೇ, ಏನೋ ಯೋಚನೆಗಳು ಬರುತ್ತೆ, ನಾನು ಕ್ರಿಯೇಟ್ ಮಾಡ್ತೀನಿ. ಅದು ಹಂಗಲ್ಲ. ನಿಮ್ಮ ಪ್ರತಿಯೊಂದು ಯೋಚನೆಗಳು ಕೂಡ ಪ್ರತಿಯೊಂದು ನಿಮಿಷದಲ್ಲೂ ಕೂಡ ಹೊಸತನ್ನ ಕ್ರಿಯೇಟ್ ಮಾಡ್ತಿರುತ್ತೆ. ನಿಮ್ಮ ಯೋಜನೆ ಹೇಗಿದೆ, ನಿಮ್ಮ ಭಾವನೆಗಳೇಗಿದೆ, ಅದೇ ರೀತಿ ಪ್ರತಿಯೊಂದು ಕೂಡ ಮ್ಯಾನಿಫೆಸ್ಟ್ ಆಗ್ತಿರುತ್ತೆ. ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಯಾವುದೋ ಒಂದು ವ್ಯಕ್ತಿ ಅಥವಾ ವಸ್ತುಗೆ ಸಂಬಂಧಪಟ್ಟಿದ್ದಲ್ಲ. ಪ್ರತಿ ಕ್ಷಣ ಕೂಡ ಮೈಂಡ್ ಏನಾದ್ರು ಸಿಚುವೇಶನ್ ಬ್ರಿಂಗ್ ಮಾಡ್ತಿರುತ್ತೆ. ಅಂದ್ರೆ ನಿಮ್ಮ ಯೋಚನೆಯ ಒಟ್ಟು ಮೊತ್ತ, ನಿಮ್ಮ ಡಾಮಿನೆಂಟ್ ಥಾಟ್ಸ್ ಗಳೇನಿದೆ, ಅದು ಇಲ್ಲಿ ನಿಮ್ಮೊಂದು ಲೈಫ್ ಮೇಲೆ ಇಂಪ್ಯಾಕ್ಟ್ ನ ಮಾಡ್ತಿರುತ್ತೆ. ಅದ್ರ ಬಗ್ಗೆ ಅವರು ಹೇಳ್ತಾ ಇರೋದು. ಶಕ್ತಿಯ ಅಂಶ ಪ್ರಸ್ತುತ ಸಮಯದಲ್ಲೇ ಇರುತ್ತದೆ. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ನೋಡಿ, ಈ ಒಂದು ಮೂಮೆಂಟ್ ನಲ್ಲೇ ಇರುವಂತದ್ದು ಪವರ್ ಆಫ್ ನಾವು ಬಗ್ಗೆ ಕೇಳಿದಿರಲ್ವಾ. ಅಂದ್ರೆ ಶಕ್ತಿ ಎಲ್ಲಿದೆ, ಈ ಕ್ಷಣದಲ್ಲಿದೆ. ಶಕ್ತಿ ಎಲ್ಲಿದೆ, ನಮ್ಮ ಒಳಗೆ ಇದೆ, ನಿಮ್ಮ ಒಳಗೆ ಇದೆ. ನೀವು ಯಾವಾಗ ನಿಮ್ಮ ಶಕ್ತಿಯನ್ನ ಅವೇಕನ್ನ ಮಾಡ್ತೀರಾ, ನಿಮ್ಮ ಒಂದು ಮನಸ್ಸಿನ ಶಕ್ತಿಯ ಬಗ್ಗೆ, ನಿಮ್ಮ ಒಂದು ದೇಹದ ಶಕ್ತಿಯ ಬಗ್ಗೆ, ನಿಮ್ಮ ಒಂದು ಆತ್ಮದ ಶಕ್ತಿಯ ಬಗ್ಗೆ, ಪವರ್ ಎಲ್ಲಿರೋದು ಅಂತ ಹೇಳಿದ್ರೆ ನಿಮ್ಮ ಇನ್ನರಲ್ಲಿ, ನಿಮ್ಮ ಒಂದು ಮನಸ್ಸಿನ ಶಕ್ತಿಯಿಂದ ನೀವು ಏನೆಲ್ಲ ಪಡಿಬಹುದು ಅನ್ನೋದ್ರ ಬಗ್ಗೆ ಇವರು ಹೇಳ್ತಿರೋದು. ನೋಡಿ, ಲೂಯಿಸ್ ಅವ್ರ ಬದುಕಿನಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅಂದ್ರೆ ಅವರೊಂದು ಲೈಫಲ್ಲಿ ಎಷ್ಟೇ ಸ್ಟ್ರಗಲ್ ಇದ್ರು ಕೂಡ ಅದರಿಂದ ಹೊರಗೆ ಬಂದು ಅವರ ಒಂದು ಜೀವನದಲ್ಲಿ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ನ ಮಾಡಿದ್ದಾರೆ. ಓಕೆ, ನೀವು ಮುಂದೆ ಮುಂದೆ ಅದ್ರ ಬಗ್ಗೆ ತಿಳ್ಕೊಂತೀರಾ. ಓಕೆ, ಪ್ರತಿಯೊಬ್ಬರು ಸ್ವಯಂ ದ್ವೇಷ ಮತ್ತು ಅಪರಾಧಿ ತತ್ವದಿಂದ ಬಳಲಿರುತ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ನೋಡಿ, ನಿಮ್ಮದು ಪಾಸ್ಟ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ, ಅಥವಾ ನಿಮ್ಮದು ಪಾಸ್ಟ್ ಮೆಮೊರಿನ ನೀವು ಬಿಟ್ಟೇ ಬರೋದಿಲ್ಲ. ನನ್ನ ಒಂದು ಲೈಫ್ ಹಂಗಾಗ್ತು, ಈ ರೀತಿ ಆಗ್ತು ಅಂತ ನೀವು ರಿಗ್ರೆಟ್ ನ ಮಾಡ್ತಿರ್ತೀರಾ, ಅಥವಾ ನಿಮ್ಮ ಒಳಗಡೆ ಹೇಳ್ಕೊಂತಿರ್ತೀರಾ, ನಾನು ಏನು ಮಾಡಿಲ್ಲ, ನಾನೇನು ಪಡೆದಿಲ್ಲ, ಈ ರೀತಿ ಯೋಚನೆಗಳು. ಅಂದ್ರೆ ಕೆಲವು ಟೈಮ್ ನೀವು ಸೆಲ್ಫ್ ಡೌಟ್ ನ ಮಾಡ್ತಿರ್ತೀರಾ ನಿಮ್ಮ ಮೇಲೆ, ನಾನು ಅಚೀವ್ಮೆಂಟ್ ಮಾಡಕ್ಕಾಗುತ್ತಾ ಇಲ್ವಾ ಅಂತ. ಇದ್ರ ಬಗ್ಗೆನೇ ಅವ್ರು ಹೇಳ್ತಿರೋದು ಇದ್ರಲ್ಲಿ ಡೀಟೇಲ್ ಆಗಿ. ನೀವು ಮುಂದೆ ತಿಳ್ಕೊಂತೀರ ಅದ್ರ ಬಗ್ಗೆ. ಸಾಕಷ್ಟು ಒಳ್ಳೆಯವನಲ್ಲ ಎಂಬುದೇ ಪ್ರತಿಯೊಬ್ಬರ ಮನಸ್ಸಿನ ಭಾವನೆ. ನೀವು ಕಂಪೇರ್ನ ಮಾಡ್ತಿರ್ತೀರಲ್ವಾ, ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿದಾರೆ, ಸಾಧಿಸಿದಾರೆ, ನಾ ಏನು ಮಾಡಕ್ಕಾಗಿಲ್ಲಲ್ಲ ಇನ್ನ ಅಂತ ಯೋಚನೆ ಮಾಡ್ತಿರ್ತೀರಲ್ವಾ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಎಲ್ಲರ ಮನ್ಸಿನ ಒಳಗೆ ಒಂದು ಕೊರಿತಾ ಇರುತ್ತೆ. ಏನು, ನಾನು ಸಾಕಷ್ಟು, ನಾನು ಏನು ಮಾಡಿಲ್ಲ, ನಾನು ಏನು ಗಳಿಸಿಲ್ಲ, ಈ ಒಂದು ಲೈಫಲ್ಲಿ ನಾನು ಝೀರೋ, ಟೋಟಲಿ ಝೀರೋ ಅಂತ ಏನ್ ಅಂತಿದ್ದೀರಾ, ಈ ಭಾವನೆಗಳು, ಯೋಚನೆಗಳನ್ನ ಬಿಡಿ ಅಂತಾನೆ ಅವರು ಎಕ್ಸ್ಪ್ಲೈನ್ ಮಾಡ್ತಿರೋದು. ಅಂದ್ರೆ ನಿಮ್ಮ ಮನಸ್ಸಿನ ಭಾವನೆ ಬಗ್ಗೆ ಅವರು ನೋಡಿ ಎಷ್ಟು ಡೀಪ್ ಆಗಿ ಅವರು ಅರ್ಥೈಸಿದ್ದಾರೆ ಅಂತ. ಇಲ್ಲಿ ಅದೊಂದು ಯೋಚನೆ ಅಷ್ಟೇ, ಮತ್ತು ಯೋಚನೆಯನ್ನು ಬದಲಾಯಿಸಬಹುದು. ಅಂದ್ರೆ ನಿಮ್ಗೆ ಏನ್ ಥಾಟ್ ಬರ್ತಿದೆ ಅದು ನೆಗೆಟಿವ್ ಆಗಿದ್ರೆ ನೀವು ಅದನ್ನೇ ಇಟ್ಕೊಂಡು ಮುಂದೆ ಹೋಗೋದಲ್ಲ. ತುಂಬಾ ಜನ ಹೇಳ್ತೀರಿ, ನನಗೆ ನೆಗೆಟಿವ್ ಬರ್ತಿದೆ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಏನು, ಅದೊಂದು ಯೋಚನೆ ಅಷ್ಟೇ, ಅದು ಇಮಿಡಿಯೇಟ್ ಸ್ಟಾಪ್ ಮಾಡಬೇಕು. ನಾನು ಹೇಳಿದ್ದೀನಲ್ಲ, ಟೆಕ್ನಿಕ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ. ಥಾಟ್ ಬರ್ತದೆ, ನೆಗೆಟಿವ್ ಬಂತು, ಪಾಸಿಟಿವ್ಗೆ ರಿಫ್ರೇಮ್ ಮಾಡಿ ಥಾಟ್ ಬಂತು, ಏನ್ ಮಾಡ್ತೀರಾ, ಈ ಥಾಟ್ ನಂದಲ್ಲ, ಈ ಯೋಚನೆನ ರಿಸೀವ್ ಮಾಡೋದಿಲ್ಲ, ಸಿಂಪ್ಲಿ ಅಷ್ಟೇ. ಮೈಂಡ್ ಅದನ್ನ ರಿಸೆಕ್ಟ್ ಮಾಡುತ್ತೆ. ಇದು ಈಸಿ ಇರುತ್ತೆ, ಆದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನಮ್ಮ ಶರೀರದಲ್ಲಿ ನಾವೇ ರೋಗವನ್ನು ಸೃಷ್ಟಿಸಿಕೊಳ್ಳೋದು. ಅಂದ್ರೆ ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗ್ತೀರಾ, ಮೆಂಟಲಿ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತೀರಾ, ಅಷ್ಟು ಕೂಡ ನಿಮ್ಮ ಫಿಸಿಕಲ್ ಬಾಡಿಗೆ ಇಂಪ್ಯಾಕ್ಟ್ ನ ಮಾಡ್ತಿರುತ್ತೆ. ಅಂದ್ರೆ ಪ್ರತಿ ಯೋಚನೆ, ಪ್ರತಿ ಭಾವನೆ ನೀವು ನೆಗೆಟಿವ್ ಆಗಿ ತುಂಬಿಕೊಂಡಾಗ, ನಿಮ್ಮಲ್ಲಿ ಸ್ಟ್ರೆಸ್ ಅಲ್ಲಿ ತುಂಬಿಕೊಂಡಾಗ, ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಆ ಒಂದು ಯೋಚನೆ, ಆ ಒಂದು ಭಾವನೆ, ಪ್ರತಿ ಸೆಲ್ಸ್ ಏನಿದೆ ಅಲ್ಲಿಗೆ ರೀಚ್ ಆಗುತ್ತೆ. ಅಂದ್ರೆ ಏನು, ನೀವು ಹೆಚ್ಚೆಚ್ಚು ಬಾರಿ ನೆಗೆಟಿವ್ನ ಥಿಂಕ್ನ ಮಾಡಿದಾಗ, ನೀವು ಹೆಚ್ಚೆಚ್ಚು ಬಾರಿ ನೀವು ಒಂದು ಭಯದಲ್ಲಿ ಥಿಂಕ್ನ ಮಾಡಿದಾಗ, ನಿಮ್ಮ ಸೆಲ್ಸ್ ಮೇಲೆ ಅದು ಇಂಪ್ಯಾಕ್ಟ್ ನ ಮಾಡ್ತಾ ಇರುತ್ತೆ. ಅಂದ್ರೆ ಯಾವಾಗೆಲ್ಲ ನೀವು ಹೇಳ್ಕೊಂತಿರ್ತೀರಾ, ನಿಮ್ಮಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಂದ್ರೆ ವಿಷಕಾರಿಕ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಸಮಾಧಾನ, ಟೀಕೆ ಮತ್ತು ಅಪರಾಧಿ ತತ್ವ ಇವೇ ಅತ್ಯಂತ ಅಪಾಯಕಾರಿ ಮಾದರಿಗಳು. ನೀವು ಹೇಳ್ಕೊತಿರ್ತೀರಲ್ಲ, ನಿಮ್ಮ ಒಳಗಡೆ ಯಾವಾಗ್ಲೂ ಕೂಡ ಆ ಒಂದು ಇದಿರುತ್ತೆ, ಯಾವಾಗ್ಲೂ ಗಾಸಿಪಿಂಗ್ ಇರುತ್ತೆ, ಅಥವಾ ನಿಮ್ಮಲ್ಲಿ ಯಾವಾಗ್ಲೂ ಅಸಮಾಧಾನ ಇರುತ್ತೆ, ನಾನು ಅದ್ ಮಾಡಿಲ್ಲ ಲೈಫ್, ನಾನು ಇದನ್ನ ಮಾಡಿಲ್ಲ ಅಂತ ಅದಿರುತ್ತಲ್ವಾ, ಅದನ್ನೆಲ್ಲ ತೆಗೆದು ಹಾಕ್ಬೇಕಂತ ಅವ್ರು ಹೇಳ್ತಿರೋದು. ಓಕೆ, ಅಸಮಾಧಾನವನ್ನು ವಿಸರ್ಜಿಸಿದರೆ
ಕ್ಯಾನ್ಸರ್ನಂತ ಕಾಯಿಲೆಯನ್ನು ಕೂಡ ಗುಣಪಡಿಸಬಹುದು ನೋಡಿ. ಇದ್ರ ಮೇಲೆ ಹೋರಾಟ ಮಾಡಿ ತುಂಬಾ ಹೆಲ್ತ್ ಇಶ್ಯೂ ಆಗಿ ಅದನ್ನೆಲ್ಲ ಗುಣಪಡಿಸ್ಕೊಂಡು ಅವರು ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ನ ಮಾಡ್ತಿರೋಂಥದ್ದು ಲೂಯಿಸ್ ಅವರು. ಓಕೆ, ಅಂದ್ರೆ ಇಲ್ಲಿ ನೀವು ಅದನ್ನ ಬಿಡಿ. ನಿಮ್ಮ ಹೆಲ್ದಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಆರೋಗ್ಯವಂತ ದೇಹದ ಬಗ್ಗೆ ಗಮನ ಕೊಡಿ. ನೀವು ತುಂಬಾ ಹೆಲ್ದಿ ಆಗಿರ್ಬೇಕಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಅಷ್ಟೇ ನಿಮ್ಮ ಗಮನ ಇರಬೇಕು, ಆರೋಗ್ಯದ ದೇಹದ ಬಗ್ಗೆ ಅಷ್ಟೇ ಗಮನವಿರಬೇಕು ಹೊರತು ನಿಮ್ಮ ದೇಹದ ಬಗ್ಗೆ ನೀವು ಯಾವಾಗಲೂ ಕೂಡ ಅಸಮಾಧಾನವನ್ನ ಹೊಂದೋದಲ್ಲ. ನೀವು ಯಾವಾಗ ಹೆಚ್ಚೆಚ್ಚು ನನಗೆ ಈ ತರ ಆಗ್ತು, ನನ್ನ ಲೈಫಲ್ಲಿ ಹಿಂಗಾಗ್ತು ಅಂತ ನೀವು ಯಾವಾಗ ಕೊರಗ್ತಿರ್ತೀರಾ, ನಿಮ್ಮ ಬಾಡಿ ಏನಾಗ್ತಿರುತ್ತೆ, ಆ ಒಂದು ಸಪ್ರೆಸ್ಡ್ ಎಮೋಷನ್ ಇಂದ ನಿಮ್ಮ ದೇಹ ಏನ್ ಮಾಡ್ತಿರುತ್ತೆ, ನಿಮ್ಮ ಪ್ರತಿಯೊಂದು ಯೋಚನೆ ಭಾವನೆ ಯಾವ ತರ ಇರುತ್ತೆ, ಅಸಮಾಧಾನ, ಭಯ, ದುಃಖ, ನೋವು ಎಲ್ಲದನ್ನು ಕೂಡ ಸಪ್ರೆಸ್ ಮಾಡಿರುತ್ತೆ. ಆ ಒಂದು ಸಪ್ರೆಸ್ಡ್ ಎಮೋಷನ್ ಏನಿರುತ್ತೆ ಅದು ಕ್ರಾನಿಕ್ ಸ್ಟ್ರೆಸ್ ಆಗಿ ನಿಮ್ಮೊಂದು ಡಿಸೀಸ್ನ ಕ್ರಿಯೇಟ್ನ ಮಾಡಿಬಿಡುತ್ತೆ. ಸೊ ಹಾಗಾಗಿನೇ ಅವ್ರು ಹೇಳ್ತಿರೋದು. ಓಕೆ, ಅದನ್ನ ನೀವು ಬಿಡಬೇಕು. ಗತಿಸಿದ್ದನ್ನು ಬಿಡುಗಡೆಗೊಳಿಸಿ ಎಲ್ಲರನ್ನು ಕ್ಷಮಿಸಬೇಕು. ಈಗ ನಿಮ್ಮೆಲ್ಲಿ ಏನೋ ಪಾಸ್ಟಲ್ಲಿ ಏನೋ ನಡೆದಿತ್ತು, ಏನೋ ಘಟನೆಗಳಾಗ್ತಿತ್ತು, ಆಗ ಎಲ್ಲ ಘಟನೆಗಳನ್ನು ಕೂಡ ಆ ಘಟನೆಗೆ ಸಂಬಂಧಪಟ್ಟ ಸಿಚುವೇಶನ್ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಎಲ್ಲಾನು ಕೂಡ ಕ್ಷಮಿಸಬೇಕು ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಿರೋದು. ನಾವು ನಮ್ಮನ್ನೇ ಪ್ರೀತಿಸಲು ಕಲಿಯಬೇಕು. ಸೆಲ್ಫ್ ಲವ್ನ ಬಗ್ಗೆ ಹೇಳ್ತಿದ್ದಾರೆ, ನೀವು ನಿಮ್ಮನ್ನ ಹೆಚ್ಚು ಪ್ರೀತಿಸಬೇಕು ಅಂತ. ಸೊ ನಾವು ಆಲ್ರೆಡಿ ಸೆಲ್ಫ್ ಲವ್ನ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಸೊ ಮುಂದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್, ಅದ್ರ ಬಗ್ಗೆ ಇವ್ರು ಇದು ಮಾಡ್ತಿರೋದು. ಸ್ವಯಂ ಅನುಮೋದನೆ ಮತ್ತು ಸ್ವಯಂ ಸ್ವೀಕಾರಗಳು ಪ್ರಸ್ತುತದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿಗೆ ಕೀಲಿಕೈ. ಅಂದ್ರೆ ಅನುಮೋದನೆ ಅಂದ್ರೆ ಏನು? ಸೊ ಅದನ್ನ ಆಕ್ಸೆಪ್ಟ್ನ ಮಾಡ್ಕೊಡಿ, ಅದನ್ನ ಸ್ವೀಕಾರನ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಸ್ವೀಕಾರನ ಮಾಡ್ಕೊಂಡು ಓಕೆ ನಾನೀಗ ಓಕೆ ಹಿಂದೆ ಆಗಿತ್ತು, ಓಕೆ ಈಗ ಏನೋ ನಡೆದಿದೆ ಸಿಚುವೇಶನ್, ಅದನ್ನ ಆಕ್ಸೆಪ್ಟ್ ಮಾಡ್ತಿದ್ದೀನಿ, ಓಕೆ ಈಗ ಚೇಂಜ್ ಆಗಬೇಕು, ಆ ಒಂದು ಥಾಟ್ನ ನಾನು ಕ್ರಿಯೇಟ್ನ ಮಾಡ್ತೀನಿ, ಆ ಭಾವನೆಗಳನ್ನ ನಾನು ಕ್ರಿಯೇಟ್ನ ಮಾಡ್ತೀನಿ ಅಂತ ನೀವು ಥಾಟ್ನ ರೇಡಿಯೇಟ್ನ ಮಾಡುವಂಥದ್ದು. ನಾವು ನಮ್ಮನ್ನೇ ಪ್ರೀತಿಸತೊಡಗಿದಾಗ ನಮ್ಮ ಬಾಳಿನಲ್ಲಿ ಎಲ್ಲವೂ ಸುಗಮವಾಗುತ್ತದೆ. ಕಂಪ್ಲೀಟ್ ಸೆಲ್ಫ್ ಲವ್ನ ಬಗ್ಗೆ ಹೇಳ್ತಿದ್ದಾರೆ ಅವರು. ಈ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿವರೆಗೆ ಇದು ಮಾಡಿರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದೊಂದೇ ಈಗೇನು ವಿಷಯಗಳನ್ನ ನಾವು ಡಿಸ್ಕಸ್ನ ಮಾಡಿದ್ವಿ, ಸೊ ಅದನ್ನ ಕಂಟಿನ್ಯೂ ಆಗಿ ನೀವು ತಿಳ್ಕೊಂತೀರಾ. ಸೊ ಅಂಟಿಲ್ ದೆನ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು, ಟೇಕ್ ಕೇರ್.